ನಮಸ್ಕಾರ. ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಪ್ರಾಯ ಅನ್ನೋದು ಎಂಥ ಅಪಾಯ ಗೊತ್ತಾ? ಯಾರಿಗೆ ಯಾವಾಗ ಯಾರ ಮೇಲೆ ಆಕರ್ಷಣೆ ಆಗುತ್ತೆ, ಯಾತಕ್ಕಾಗಿ ಆಗುತ್ತೆ, ಹೇಗೆ ಸಂಬಂಧ ಬೆಸೆದುಕೊಳ್ಳುತ್ತೆ ಒಂದು ತಿಳಿಯೋದಿಲ್ಲ. ಅವತ್ತು ಆತನಿಗೆ ತಲೆ ಕೆಟ್ಟಿತ್ತು, ಇವತ್ತು ಅವಳ ತಲೆ ಕೆಡಿಸಿದ್ದ. ಇದು ಅಮ್ಮ ಮಗಳು ಮತ್ತು ಅವನ ಕಥೆ. ಈಗ ಇಲ್ಲಿ ಅಳ್ತಾ ಇರೋ ಈ ತಾಯಿ ಮಗಳ ಕಥೆ ತುಂಬಾನೇ ವಿಚಿತ್ರವಾಗಿದೆ. ಇವರ ಕೇಸಲ್ಲಿ ಈಗ ವಿಲನ್ ಆಗಿರೋನು ಈ ಮನುಷ್ಯ. ಈತನ ಹೆಸರು ಮುನಿಕೃಷ್ಣ. ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ಆಗಿರುವಂತಹ ಈ ಮುನಿಕೃಷ್ಣ ಮಾಡಿರೋ ತಪ್ಪು ಸಣ್ಣದಲ್ಲ. ಹಾಗಾಗಿ ಈಗ ಫೋಕ್ಸೋ ಕಾಯ್ದೆ ಅಡಿ ಅರೆಸ್ಟ್ ಆಗಿ ಜೈಲು ಪಾಲಾಗಿದೆ. ಆದರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಇವನು ತನ್ನ ಬದುಕಿನ ಕಥೆಯನ್ನ ಪೊಲೀಸರ ಮುಂದೆ ಹೇಳ್ತಾ ಹೋಗ್ತಾನೆ. ಒಂದು ಹಂತದಲ್ಲಿ ಈತ ಕೂಡ ಅನ್ಯಾಯಕ್ಕೊಳಗಾಗಿದ್ದಾನೆ ಅಂತ ಅನ್ಸುತ್ತೆ. ಆದರೆ ಅದನ್ನ ಅನ್ಯಾಯ ಅನ್ನೋದಕ್ಕಾಗತ್ತಾ? ಈ ಹುಡುಗಿಯ ಕಥೆ ಕೇಳಿದ ಮೇಲೆ ಇವನೇ ತಪ್ಪಿತಸ್ಥ ಅನ್ನಿಸ್ತಾನೆ. ಒಟ್ಟಿನಲ್ಲಿ ಇವರ ಕಥೆ ತೀರಾ ವಿಚಿತ್ರವಾಗಿದೆ, ಬಿಡಿಸಲಾಗದ ಗಂಟಾಗಿದೆ. ಇದೇ ಅಮ್ಮ ಮಗಳು ಮತ್ತು ಅವನ ಕಥೆ. ಈ ಮೂವರ ಪೈಕಿ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗಿರೋಳು ಈ ಹುಡುಗಿ. ಈಕೆ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳ್ಕೊಂಡಿದ್ಲು. ಅಂದ್ರೆ ಇವರ ತಂದೆ ಈ ಅಮ್ಮ ಮಗಳನ್ನ ಬಿಟ್ಟು ಎಲ್ಲೋ ಹೊರಟು ಹೋಗಿದ್ದ. ಆ ಟೈಮ್ನಲ್ಲಿ ಇವಳ ತಾಯಿ ಸುಶೀಲಾ ಸ್ವಲ್ಪ ಎಡುತ್ತಾಳೆ. ಆಕೆ ಮಾಡಿದ ಆ ತಪ್ಪಿನಿಂದಾಗಿ ಇವತ್ತು ಅವಳ ಮಗಳು ಕಷ್ಟಪಡೋ ಹಾಗಾಯ್ತಾ ಅನ್ನೋ ಯೋಚನೆ ಬರುತ್ತೆ. ಆ ವಿಷಯಕ್ಕೆ ನಂತರ ಹೋಗೋಣ. ಸದ್ಯಕ್ಕೆ ತನ್ನ ಮೇಲೆ ತನ್ನ ತಂದೆಯಿಂದಲೇ ಅತ್ಯಾಚಾರ ನಡೆದಿದೆ ಅನ್ನುವಂಥ ಆಘಾತಕಾರಿ ದೂರನ್ನ ಕೊಟ್ಟ ಈ ಹುಡುಗಿಯಿಂದ ಕಥೆ ಶುರು ಮಾಡೋಣ. ಈಗ ಈಕೆಗೆ 18 ಆಗಿದೆ. ಆದರೆ ಇವಳ ಮೇಲೆ ದೌರ್ಜನ್ಯ ನಡೆದಿರೋದು ಈಗಲ್ಲ. ಅದು ಆರಂಭವಾಗಿದ್ದು ಅವಳಿನ್ನೂ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಟೈಮಲ್ಲಂತೆ. ಆಕೆಯ ಮೇಲೆ ಎರಗ್ತಾ ಇದ್ದವನು ಈ ಮುನಿಕೃಷ್ಣ. ಅವನು ಅವಳ ಪಾಲಿಗೆ ತಂದೆಯಾಗಿ ಬಂದವನು ಅನ್ನೋದು ಕಹಿಯಾದ ಸತ್ಯ. 8 ವರ್ಷ ಮಗು ಇದ್ದೆ. ಆಗ ನಮ್ಮ ಅಮ್ಮನ ಅವ್ರು ಪರಿಚಯ ಮಾಡ್ಕೊಂಡು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಗ ಕರ್ಕೊಂಡೋಗಿ ಬೆಂಗಳೂರಲ್ಲೇ ಇಟ್ಕೊಂಡಿದ್ರು. ಒಂದು ತಾತ್ಕಾಲಿಕ ಶೆಡ್, ಅದೊಂದು ಲೇಔಟ್ ಒಳಗಡೆ 10 ವರ್ಷದಿಂದ ಅಲ್ಲೇ ಇರೋದು ನಾವು. ಅಲ್ಲೇ ಇಟ್ಕೊಂಡಿದ್ರು. ನಾನು ಮಗು ಥರನೇ ನೋಡ್ಕೊಳ್ತಾ ಇದ್ರು. ಅದೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ ಅಂದರೆ ಆತ ನಮ್ಮನ್ನ ಟೂರ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ. ರಜೆಯಲ್ಲಿ ಅವನ ಮನೆಗೂ ಹೋಗ್ತಾ ಇದ್ವಿ. ಆದರೆ ಕ್ರಮೇಣ ಅವನು ನನಗೆ ಕಷ್ಟ ಕೊಡೋದು ಶುರುವಾಯಿತು ಅಂತಾಳೆ ಈಕೆ. ವಾರಕ್ಕೊಂದ್ಸತಿ ಹೋಗ್ತಿದ್ವಿ, ಹಬ್ಬಗಳಿಗೆಲ್ಲ ಹೋಗ್ತಿದ್ವಿ. ಸಂಡೇ ಬಂದರೆ ಹೋಗೋದು ಬರೋದು, ಅವರು ಬರೋದು, ನಾವು ಅಲ್ಲಿ ಟ್ರಿಪ್ಗೆ ಹೋಗೋದು ಎಲ್ಲ ಚೆನ್ನಾಗೇ ಇತ್ತು. ಆ ಥರ ಚೆನ್ನಾಗೇ ನೋಡ್ಕೊತಿದ್ನು. ಬಟ್ ಈ ಥರ ಹಿಂಸೆ ಮಾಡ್ತಿದ್ನು. ಇವಳು ಚಿಕ್ಕವಳಿರೋವಾಗ ತಂದೆ ಥರ ಇದ್ದಂಥವನ ವರ್ತನೆ ದೊಡ್ಡವಳಾಗ್ತಾ ಇದ್ದ ಹಾಗೆ ಬದಲಾಗಿ ಹೋಯ್ತಂತೆ. ಹೆತ್ತವಳಿಲ್ಲದ ಟೈಮಲ್ಲಿ ಇವಳನ್ನ ಹಿಡ್ಕೊಳ್ಳೋದು, ಮುಟ್ಟಬಾರದ ಕಡೆ ಎಲ್ಲ ಮುಟ್ಟೋದು, ವಿಚಿತ್ರವಾಗಿ ನಡ್ಕೊಳ್ಳೋದು ಎಲ್ಲ ಇತ್ತಂತೆ. ಕೊನೆಗೆ ಸ್ಕೂಲ್ಗೆ ಪ್ರತಿನಿತ್ಯ ಸ್ಕೂಟರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದವನು ಇವಳ ಮೇಲೆ ತೋಟದಲ್ಲಿ ಬಲಾತ್ಕಾರ ಎಸಗಿದಂತೆ. ಆಗ ತನಗೆ ಅವನು ಅದೇನು ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಬಗ್ಗೆ ತಾಯಿಗೆ ಹೇಳದಂತೆ ಬೆದರಿಕೆ ಹಾಕಿದ್ದ. ಹಾಗಾಗಿ ನಾನು ಸುಮ್ಮನಿದ್ದೆ. ಆನಂತರ ಅವನೇನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋಷ್ಟರಲ್ಲೆಲ್ಲ ತುಂಬ ದಿನ ಆಗೋಗಿತ್ತು ಅಂತಾಳೆ ಈಕೆ. ಹೀಗಿದ್ದಾಗಲೇ ಇವಳು ಒಮ್ಮೆ ಪ್ರೆಗ್ನೆಂಟ್ ಆಗಿ ಅವನೇ ಅಬಾರ್ಷನ್ ಕೂಡ ಮಾಡಿಸಿದ್ನಂತೆ. ಇಷ್ಟೆಲ್ಲ ಆಗಿದ್ದು ಇವಳು SSLCಯಲ್ಲಿದ್ದಾಗ. ನಾನು ವಯಸ್ಸಿಗೆ ಬಂದಮೇಲೆ SLC ಓದೋವಾಗ ಅವ್ನು ನನ್ನ ಮೇಲೆ ಕಣ್ಣು ಬಿದ್ದು ಆಗ್ಲಿಂದ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡ್ತಿದ್ದ. ನಮ್ಮಮ್ಮ ಮನೆಯಲ್ಲಿ ಇಲ್ದಿದ್ದಾಗ ಏನಾದರೂ ಕೆಲಸದವ್ರಿಗೆ ತರಕಾರಿ ಅದು ಇದು ತರಕ್ಕೆ ಹೋದಾಗ ಅವಾಗೂ ಈ ಥರನೇ ಮಾಡ್ತಿದ್ದ. ಹೀಗೆ ಸ್ಕೂಲ್ನಲ್ಲಿ ಶುರುವಾದಂಥ ಕಾಟ ಆಕೆ ಕಾಲೇಜ್ಗೆ ಹೋದ ಮೇಲೂ ಕಂಟಿನ್ಯೂ ಆಯ್ತಂತೆ. ಅಷ್ಟೊತ್ತಿಗೆಲ್ಲ ಗಾರೆ ಕೆಲಸದಿಂದ ಕಾಂಟ್ರಾಕ್ಟರ್ ಆಗಿದ್ದವನು ಕಾರ್ ತಗೊಂಡಿದ್ದ. ಅದೇ ಕಾರಲ್ಲೇ ಈ ಹುಡುಗಿಯನ್ನ ಅವನೇ ಡ್ರಾಪ್ ಮಾಡ್ತಾ ಇದ್ನಂತೆ. ಆಗೆಲ್ಲ ಇವಳಿಗೆ ಕಿರುಕುಳ ಕೊಡ್ತಾ ಇದ್ನಂತೆ. ನಂತರ ಲಾಡ್ಜಿಗೆ ಕರ್ಕೊಂಡು ಹೋಗೋದು, ಮಾವಿನ ತೋಪಲ್ಲಿ ಬಟ್ಟೆ ಬಿಚ್ಚೋದು ಎಲ್ಲ ನಡೀತಾ ಇತ್ತಂತೆ. ಆದರೆ ಈ ಬಗ್ಗೆ ತಾಯಿಯ ಹತ್ರ ಹೇಳ್ಕೊಳ್ಳೋದಕ್ಕಾಗದೆ ಒದ್ದಾಡಿಬಿಟ್ಟೆ ಅಂತ ನೊಂದ್ಕೊಳ್ತಾಳೆ ಈಕೆ. ತುಂಬ ಹೊಡೆಯೋದು ಬಡಿಯೋದು, ಕಾರಲ್ಲಿ ಕರ್ಕೊಂಡು ಹೋಗೋವಾಗ ಕರ್ಕೊಂಬರೋವಾಗ ನಮ್ಮಮ್ಮ ಇಲ್ದಿದ್ದಾಗ ತುಂಬ ಟಾರ್ಚರ್ ಕೊಡ್ತಿದ್ದ. ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಿದ್ದ.
3 ವರ್ಷದಿಂದ 2 ವರ್ಷದಿಂದನೂ ನಾನು ಯಾರ ಹತ್ರನೂ ಹೇಳೋಕ್ಕೂ ಆಗಲಿಲ್ಲ, ಹೇಳೂ ಇರಲಿಲ್ಲ. ತೀರಾ ಕಾಲೇಜ್ ಹುಡುಗಿ ಅವನ ಬೆದರಿಕೆಗೆ ಹೆದರಿ ತಾಯಿಗೆ ಏನು ಹೇಳಲಿಲ್ಲ ಅನ್ನೋದನ್ನ ನಂಬುದು ಕಷ್ಟ. ಎಷ್ಟಂದ್ರೂ ಅವಳದ್ದು ಟೀನೇಜು. ಅವಳಿಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಅವನು ಇವಳ ಬಾಯಿಯನ್ನು ಮುಚ್ಚಿದ್ನ ಅನ್ನುವಂಥ ಅನುಮಾನ ಕೂಡ ಬರುತ್ತೆ. ಯಾಕೆಂದ್ರೆ ಇವರಿಬ್ರು ಖುಷಿಯಾಗಿರೋ ಸಾಕಷ್ಟು ಫೋಟೋಗಳು ಈಗ ಅವನ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಅದೆಲ್ಲ ನೋಡಿದ್ರೆ ಈ ಹುಡುಗಿಯ ತಲೆಯನ್ನ ಕೆಡಿಸಿ ಆತ ಅವಳ ಬದುಕಲ್ಲಿ ಆಡೋದಕ್ಕೆ ಹೊರಟ್ನ ಅನ್ಸತ್ತೆ. ಆದ್ರೆ ಈಕೆ ಅಂಥದ್ದೇನಿಲ್ಲ, ಅವನು ಹೆದರಿಸಿದ್ದೇ ನಿಜ. ತಾಯಿ ಸುಶೀಲಾಳನ್ನ ಸಾಯಿಸ್ಬಿಡ್ತಾನೆ ಅನ್ನೋ ಹಾಗೆ ಮಾಡಿದ್ದ ಅಂತಾಳೆ. ಒಂದ್ಸತಿ ನಮ್ಮ ಅಮ್ಮನ ಗಾಡಿಯಿಂದ ಬೀಳಿಸ್ಬಿಟ್ಟಿದ್ದ. ಆ ಬೈಕ್ ನಾನು ಯಾರಿಗೂ ಏನೂ ಹೇಳ್ತಾ ಇರಲಿಲ್ಲ. ಮತ್ತು ಇನ್ನೂ ಒಂದ್ಸತಿ ಜನವರಿ ಹಿಂದಿನ ದಿನವೂ ಬೀಳಿಸ್ಬಿಟ್ಟು ಕೈಯೆಲ್ಲ ಮುರಿದೋಗಿತ್ತು. ಅದರಿಂದ ಯಾರಿಗೂ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಹೀಗೆ ಹೆತ್ತವಳಿಗೆ ಹೇಳದೆ ಒಳಗೊಳಗೆ ಹಿಂಸೆಯನ್ನು ಅನುಭವಿಸ್ತಾ ಇದ್ದಂಥ ಈ ಹುಡುಗಿಗೆ ಈಗ ತಾಯಿಯ ಹತ್ರ ಹೇಳಲೇಬೇಕಾದಂಥ ಸಂದರ್ಭ ಸೃಷ್ಟಿಯಾಗಿದೆ. ಅದೇನು ಅಂದರೆ ಮುನಿಕೃಷ್ಣನ ಮದುವೆ ಪ್ರಪೋಸಲ್ಲು. ಯಾರನ್ನ ಈಕೆ ತನ್ನ ತಂದೆಯ ಸ್ಥಾನದಲ್ಲಿ ಇಟ್ಟಿದ್ಲೋ ಅವನು ಈಗ ಅವಳಿಗೆ ಮದುವೆ ಆಗೋಣ ಬಾ ಅಂತ ಕರೆದಿದ್ದ. ನಾವಿಬ್ಬರೇ ಓಡೋಗಿರೋಣ ಅಂತಂದು ಹಿಂದೂಪುರದಲ್ಲಿ ಬಾಡಿಗೆ ಮನೆ ಕೂಡ ರೆಡಿ ಮಾಡಿದ್ದ. ಆಗಲೇ ಈಕೆ ಭಯ ಬಿದ್ದು ನಡೆದಿರುವಂಥ ಸಂಗತಿಯನ್ನೆಲ್ಲ ತಾಯಿಗೆ ತಿಳಿಸಿದ್ಲಂತೆ. ಇವಾಗ ನೋಡಿದ್ರೆ ಎಲ್ಲೋ ಹಿಂದೂಪುರದಲ್ಲಿ ಮನೆ ಮಾಡಿದ್ದೀನಿ, ಓಡೋಗೋಣ, ನಿನ್ನನ್ನು ಮದುವೆ ಮಾಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಿದ್ದ. ಶಿವರಾತ್ರಿ ಹಬ್ಬಕ್ಕೆ ಅವ್ರ ಊರಿಗೆ ಬಂದಿದ್ದಾಗ ಅಲ್ಲಿ ಯಾರಿಗೋ ಫೋನ್ ಮಾಡಿಬಿಟ್ಟು ಮಾತಾಡ್ದ, ಈ ಥರ ರೂಮ್ ರೆಡಿ ಆಗಿದೆಯಾ, ನಾವು ಬರ್ತಾಯಿದ್ದೀವಿ ಅಂತ. ಆಗ ನನಗೆ ಗೊತ್ತಾಗಿದ್ದು. ಆಗ ಗಲಾಟೆ ಮಾಡಿದಾಗ ಅವ್ನು ನನ್ನ ಹೊಡೆದು ಬಂದಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಗ ನಾನು ಭಯ ಬಿದ್ದು ನಮ್ಮ ಅಮ್ಮನಿಗೆ ಹೇಳಿದ್ದು. ಅವರಮ್ಮಂಗೆ ಹೇಳಿದ ಮೇಲೆ ಈಗ ಆಕೆ ಮಗಳನ್ನ ಮಹಿಳಾ ಸಹಾಯವಾಣಿಗೆ ಕರ್ಕೊಂಡು ಬಂದು ನಡೆದಿರೋದನ್ನೆಲ್ಲ ವಿವರಿಸಿ ಆತನ ವಿರುದ್ಧ ದೂರನ್ನ ಕೊಡಿಸಿ ಈಗ ಅವನು ಅಂಧರಾದ ಅನ್ಸುತ್ತಾ. ಈ ಕಂಪ್ಲೇಂಟ್ ಆಗಿದ್ದೇ ವಿಚಿತ್ರ ರೀತಿಯಲ್ಲಿ. ಜೊತೆಗೆ ಈ ಸಂಬಂಧಗಳ ಕತೆ ಕೂಡ ಅಷ್ಟೇ ವಿಚಿತ್ರವಾಗಿದೆ. ಈಗ ಅತ್ಯಾಚಾರ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಈ ಮುನಿಕೃಷ್ಣ ಇಡೀ ಕೇಸಿನ ಬಗ್ಗೆ ಪೊಲೀಸರ ಹತ್ರ ಹೇಳಿರೋದೇನು ಗೊತ್ತಾ? ಇದೊಂದು ಷಡ್ಯಂತ್ರ ಅಂತ. ಆತನ ಪ್ರಕಾರ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಈ ಹುಡುಗಿಯ ಮಾವನಂತೆ. ಈ ಮನುಷ್ಯನಿಗೆ ಮುನಿಕೃಷ್ಣ ಸುಮಾರು 20 ಲಕ್ಷ ಸಾಲ ಕೊಡಿಸಿದ್ನಂತೆ. ಆ ಹಣ ತೀರಿಸದೆ ಇವನ ತಲೆ ಮೇಲೆ ಹಾಕಿದ್ರಿಂದ ಇಬ್ಬರ ನಡುವೆ ಗಲಾಟೆಯಾಗಿ ಆ ವಿಷಯ ನಂದಿ ಸ್ಟೇಷನ್ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿತ್ತಂತೆ. ಆ ನಂತರ ಒಮ್ಮೆ ಚಿಕ್ಕಬಳ್ಳಾಪುರದ ರೂರಲ್ ಪೊಲೀಸ್ ಠಾಣೆಗೆ ಇದೇ ಸುಶೀಲಮ್ಮ ಹೋಗಿ ಮುನಿಕೃಷ್ಣನಿಗೆ ಸ್ವಲ್ಪ ಬಿಗಿ ಮಾಡಿ ಬುದ್ಧಿ ಹೇಳಿ ಅಂತ SI ವೆಂಕಟೇಶ್ ಅವರನ್ನ ಕೇಳ್ಕೊಂಡಿದ್ಲಂತೆ. ಆದ್ರೆ ಆಗೆಲ್ಲ ಈ ಮಗಳ ವಿಷಯ ಇರಲಿಲ್ಲ, ಹಾಗಾಗಿ ಅವರು ಕೇಸ್ ಹಾಕಿರ್ಲಿಲ್ಲ. ಆಗ ಇಲ್ಲದ್ದು ಈಗ ಏಕಾಏಕಿ ಪ್ಲೇಟ್ ಚೇಂಜ್ ಆಗೋದಕ್ಕೆ ಕಾರಣ ಅವರ ಮಾವ ಅಂತಾನೆ ಮುನಿಕೃಷ್ಣ. ಆತನಿಗೆ ಸರಿಯಪ್ಪ, ಹಾಗಿದ್ರೆ ನೀನು ಆ ಹುಡುಗಿಯನ್ನ ನಿನ್ನ ಕಾಮತೃಷೆ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡಿಲ್ವಾ ಹಾಗಂತ ಕೇಳಿದ್ರೆ ನಮ್ಮಿಬ್ಬರ ನಡುವೆ ಸಂಬಂಧ ಇದ್ದದ್ದು ನಿಜ, ಅದಕ್ಕೆ ಅಮ್ಮ ಮಗಳು ಇಬ್ಬರ ಸಮ್ಮತಿ ಕೂಡ ಇತ್ತು ಅನ್ನೋ ಥರದ ಆಘಾತಕಾರಿ ಮಾತಾಡ್ತಾನೆ. ಹಾಗಾದ್ರೆ ಅವರಮ್ಮನ ಜೊತೆ ನಿನ್ನ ಸಂಬಂಧ ಇರ್ಲಿಲ್ವಾ ಅಂತ ಕೇಳಿದ್ರೆ ಅದು ಇದ್ದದ್ದು ನಿಜ ಅಂತ. ಆದರೆ ಅವನ ಪ್ರಕಾರ ಈ ಸುಶೀಲಾಳೆ ಇವನನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿ ಸಂಬಂಧ ಇಟ್ಕೊಂಡಿದ್ದಂತೆ. ಇದನ್ನ ಯಾರಾದರೂ ನಂಬ್ತಾರಾ? ಸುಶೀಲಾ ಆಗ್ಲಿ ಆಕೆಯ ಕುಟುಂಬದವರಾಗ್ಲಿ ಈ ಅಪರಾಧವನ್ನ ಒಪ್ಪಲ್ಲ. ಸುಶೀಲಾಳ ಸೋದರ ಹೇಳೋ ಪ್ರಕಾರ ಈ ಮುನಿಕೃಷ್ಣನ ಅಕ್ಕನ ಗಂಡ ತನ್ನ ಮೈದುನನಿಗೆ ಈ ಸುಶೀಲಾಳನ್ನ ಹಾಕ್ಕೊಟ್ಟಿದ್ದಂತೆ. ಅವರ ತಂದೆ ಇವನಲ್ಲ, ಬೇರೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾವು ಸಾದೇಳಿ ಕೊಟ್ಟು ಮದುವೆ ಮಾಡಿದ್ವಿ. ಆಮೇಲೆ ಏನೋ ಕಾರಣಾಂತರದಿಂದ ಅವನು ಬಿಟ್ಟು ಬೇರೆಯವ್ರನ್ನ ಕಟ್ಕೊಂಡು ಹೊರಟದ. ಈ ಮಗುವು ನಮ್ಮ ಮನೇಲಿ ಇದ್ದರು. ಈ ಮುನಿಯಪ್ಪನೇ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿರೋದು. ಈ ಮುನಿಯಪ್ಪ ಮನೆಗೆ ಅವನು ಬರ್ತಾ ಇದ್ದ, ಅವನ ಮನೆ ಕೆಲಸ ನಡೀತಾ ಇತ್ತು. ಅವಾಗ ಬರ್ತಾ ಇರಬೇಕಾದ್ರೆ ಈ ಮಗುನ ಅಡ್ಜಸ್ಟ್ ಮಾಡಿಕೊಟ್ಬಿಟ್ಟವನು. ನಮ್ಮ ಮನೆ ಪಕ್ಕದವ್ನು ಚಿಕ್ಕ ಬಿಡ್ಡಪ್ಪ, ಈ ಮುನಿಯಪ್ಪ ಇಬ್ಬರು ಅಡ್ಜಸ್ಟ್ ಮಾಡ್ಕೊಟ್ಟವ್ರಿ. ಅವ್ರು ಯಾರೋ ಯಾಕೆ ಈಕೆಯನ್ನು ಹಾಕ್ಕೊಡ್ತಾರೆ? ಅವ್ರಿಗೆ ಯಾಕೆ ಮುನಿಕೃಷ್ಣ ಸುಶೀಲಾಳ ಜೊತೆ ಸಂಬಂಧ ಇಟ್ಕೊಳ್ಳಿ ಅಂತ ಇರುತ್ತೆ? ಅದು ನಮಗೆ ಗೊತ್ತಿಲ್ಲ. ಆದರೆ ಮುನಿಕೃಷ್ಣ ಪೊಲೀಸರ ಹತ್ರ ಹೇಳೋ ಪ್ರಕಾರ ಆತನಿಗೂ ಸುಶೀಲಮ್ಮನಿಗೂ ನಂಟಾದಾಗ ಆತನಿಗೆ 26ರ ಪ್ರಾಯವಂತೆ. ಅವಳು ಅವನಿಗಿಂತ 7-8 ವರ್ಷ ದೊಡ್ಡವಳಂತೆ. ಆಕೆನೇ ಇವನ ಮೇಲೆ ಗಾಳ ಬೀಸಿ ಕೆಡವುಕೊಂಡ್ಲು. ಹಾಗೆ ಶುರುವಾದ ಸಂಬಂಧ ನಮ್ಮದು ಅಂತಾನೆ ಆತ. ಆಗ ಅವಳು ದೊಡ್ಡವಳು, ಈಗ ಇವನು ಆಕೆಯ ಮಗಳಿಗಿಂತ 12 ವರ್ಷ ದೊಡ್ಡವನು. ಅವಳನ್ನ ಮದುವೆ ಆಗೋದ್ರಲ್ಲಿ ಏನು ತಪ್ಪು ಅನ್ನೋದು ಮುನಿಕೃಷ್ಣನ ವಾದ. ಅಷ್ಟಕ್ಕೂ ಮಗಳನ್ನ ಮದುವೆ ಮಾಡಿಕೊಡೋ ಒಪ್ಪಂದದ ಮೇಲೇನೆ ಆಕೆ ನನ್ನನ್ನ ಆಕೆ ಜೊತೆ ಇಟ್ಕೊಂಡಿದ್ದು ಅಂತಾನೆ ಆತ. ಆ ನಡುವೆ ಅದ್ಯಾವಾಗ ಆಕೆ ನನ್ನ ಹೆಸರನ್ನ ಗಂಡ ಅಂತ ಬದಲಿಸ್ಕೊಂಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ಲು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ.
ಅಲ್ಲದೆ ಸುಶೀಲಮ್ಮನ ಮಗಳನ್ನ ಮದುವೆ ಆಗೋದಕ್ಕೆ ಆಕೆಯ ಒಪ್ಪಿಗೆ ಇದ್ದಿದ್ರಿಂದಾನೇ ನಾನು ಇಷ್ಟು ದಿನ ಬೇರೆ ಮದುವೆ ಮಾಡ್ಕೊಳ್ಳದೆ ಅವ್ರ ಜೊತೆ ಇದ್ದಿದ್ದು. ಅದಕ್ಕೆ ಮಗಳ ಒಪ್ಪಿಗೆ ಕೂಡ ಇತ್ತು. ನಾವಿಬ್ಬರು ಪ್ರೇಮಿಗಳಾಗಿ ಸಾಕಷ್ಟು ಕಡೆ ಓಡಾಡಿದ್ದೀವಿ, ಅದಕ್ಕೆ ಸಾಕ್ಷಿಯಾಗಿ ಫೋಟೋಗಳು ಕೂಡ ಇವೆ ಅಂತ ಹೇಳ್ತಾನೆ. ಆದರೆ ಈ ಫೋಟೋಗಳ ಬಗ್ಗೆ ಆ ಹುಡುಗಿ ಹೇಳೋದೇ ಬೇರೆ. ಮತ್ತೆಲ್ಲಾದರೂ ಕರ್ಕೊಂಡು ಹೋದಾಗೆಲ್ಲ ತುಂಬ ಕ್ಯಾಶುವಲ್ ಆಗಿರ್ತಿದ್ದ, ನಕ್ಕೊಂಡು ಚೆನ್ನಾಗೇ ಇರ್ತಿದ್ದ. ಎಲ್ಲಾದರೂ ಹೋದಾಗ ಸೆಲ್ಫೀಸು ಎಲ್ಲ ತೆಗೆದ್ರೆ ಅದನ್ನು ನಮ್ಮಮ್ಮ ಇರೋದನ್ನು ಡಿಲೀಟ್ ಮಾಡಿಬಿಟ್ಟು ನಾನು ಅವನಿರೋದು ಮಾತ್ರ ಫೇಸ್ಬುಕ್ಕು ವಾಟ್ಸಪ್ಪು ಆ ಥರ ಆಗ್ತಿದ್ದ. ಈಕೆ ಹೇಳ್ತಿರೋದು ನಿಜಾನಾ? ಮುನಿಕೃಷ್ಣ ಹೀಗೆಲ್ಲ ಆಟ ಆಡಿದ್ನ? ಹೌದು ಅನ್ನೋದಕ್ಕೆ ಮಗಳ ಜೊತೆಗೆ ನಿಂತವಳು ತಾಯಿ. ಆಕೆಗೆ ಇವನು ತನ್ನ ಜೊತೆ ಇದ್ದುಕೊಂಡು ಮಗಳ ಮೇಲೆ ಕಣ್ಣಿಟ್ಟು ಕೂತಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ ಅಂತಾಳೆ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾಡ್ಕೊಂಡಿದ್ದೆ ಸರ್. ಮುನಿಕೃಷ್ಣ ಕೆಲಸಕ್ಕೆ ಹೋಗೋವಾಗ ನೋಡ್ದೆ ನನ್ನ. 10 ವರ್ಷದಿಂದನೂ ನಾವಿಬ್ಬರು ಸಂಸಾರ ಮಾಡ್ಕೊಂಡಿದ್ರೆ ಆಮೇಲೆ ಈ ಹುಡುಗಿ ಮೇಲೆ ಕಣ್ಣಾಕಿರೋದು ನಮಗೆ ಗೊತ್ತಿಲ್ಲ ಸರ್. ಈ ಬಗ್ಗೆ ಗೊತ್ತಾಗಿದ್ದು ತೀರಾ ಇತ್ತೀಚೆಗೆ ಅನ್ನೋ ಈಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾಳೆ. ಅದು ಈ ಮುನಿಕೃಷ್ಣ ಅವಳ ಮಗಳ ಮೇಲೆ ಕಣ್ಣಿಟ್ಟಿರೋದು ಗೊತ್ತಾಗಿದ್ದು ಆತನ ತಾಯಿಯಿಂದ ಅಂತೆ. ಅಸಲಿಗೆ ಏನಾಗಿದೆ?